ನೀವು ಹೇಳಿದ್ದು ಇರಾನ್ದು ಏನಾಗುತ್ತೆ, ಭಾರತಕ್ಕೆ ತೊಂದರೆ ಆಗುತ್ತಾ? ಖಂಡಿತ ಲಾಂಗ್ ಟರ್ಮಲ್ಲಿ ಆಗಬಹುದೇನೋ, ಆದರೆ ಸದ್ಯಕ್ಕಂತೂ ತೊಂದರೆ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಇರಾನ್ನಿಂದ ಬರೋ ತೈಲ ಈಗಾಗಲೇ ಸಾಕಷ್ಟು ಕಡಿಮೆ ಆಗಿದೆ. ನಾವು ಇಂಡೈರೆಕ್ಟಾಗಿ ವೆನಿಜುಲಾದೇ ತಗೋತಾ ಇರೋದು. ಅದು ರಷ್ಯಾಗೆ ಬರುತ್ತೆ, ರಷ್ಯಾದ ಮೂಲಕ ಈ ಕಡೆ ಬರ್ತಾ ಇತ್ತು, ಅದನ್ನೇ ಮಾಡ್ತಿದ್ದು. ಆಮೇಲೆ ಹಾಗಾಗಿ ಇವಾಗ ಅವರು ಇರಾನ್ ಇರ್ಬೋದು, ಇರಾನಿನ ಮುಕ್ಕಾಲು ಪಾಲು 90% ತೈಲ ಏನಿದೆ ಅದು ಹೋಗ್ತಾ ಇದ್ದಿದ್ದು ಚೈನಾಗೆ. ಹಾಗಾಗಿ ಇರಾನ್ ಯುದ್ಧದಿಂದ ಯಾರಿಗಾರು ತಲೆ ಕೆಟ್ಟಿದ್ರೆ ಅದು ತಲೆ ಕೆಡಬೇಕಾಗಿರೋದು ಚೈನಾಗೆ ಹೊರತು ಭಾರತಕ್ಕಲ್ಲ. ಏನೋ 100 ಬೇಕು ಅಂತ ಅದರಲ್ಲಿ 98 ಆಗ್ಬೋದು, ಒಂದು ₹2 ಕಡಿಮೆ ಆಗ್ಬೋದು, 2% ಕಡಿಮೆ ಆಗ್ಬೋದು. ಬಟ್ ನಮ್ಗೆ ಅಂತಹ ಹೊಡೆತ ಬೀಳೋದಿಲ್ಲ. ಆದರೆ ಇನ್ನೊಂದು ಚೈನಾಗೆ ನೋಡಿ, ಚೈನಾಗೆ ಒಂದು 100 ಲೀಟ್ರ್ ಬೇಕು ಅಂದರೆ ಅದು ಅತ್ಯಂತ ಪ್ರಮುಖವಾಗಿ ಬರ್ತಾ ಇದ್ದಿದ್ದು ವೆನಿಜುಲಾಯಿಂದ ಮತ್ತು ಇರಾನಿಂದ. ಅದ್ರದ್ದು ಮೇಜರ್ ಕವರ್ ಆಗ್ತಿದ್ದು 80-90% ಕವರ್ ಆಗ್ತಿದ್ದೆ ಈ 2 ದೇಶಗಳಿಂದ. ಈಗ ಅಮೆರಿಕ ವೆನಿಜುಲಾನ ಬ್ಲಾಕ್ ಮಾಡಿದೆ, ಇರಾನ್ನ ಬ್ಲಾಕ್ ಮಾಡೋ ಹಂತದಲ್ಲಿದೆ. ಹೀಗಾಗಿ ನಾಳೆ ಯಾರಿಗಾನ ಅತಿ ಹೆಚ್ಚು ದೊಡ್ಡ ತಲೆನೋವು ಆಗೋದಾದರೆ ಅದು ಚೈನಾಗೆ ಹೊರತು ಇಂಡಿಯಾಗಲ್ಲ. ಇಂಡಿಯಾದಲ್ಲಿ ಆಗ್ಬೋದು, ಏನಾಗ್ಬೋದು ಅಂತಂದರೆ ತಾತ್ಕಾಲಿಕವಾಗಿ ಒಂದಷ್ಟು ಡಿಮಾಂಡ್ ಹೆಚ್ಚಾಗುತ್ತೆ, ಸಪ್ಲೈ ಕಡಿಮೆ ಆಗುತ್ತೆ. ಹಾಗಾಗಿ ₹103 ಇರೋದು 108, 110 ಆಗ್ಬೋದು.